ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೀಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ರೀಡಿಂಗ್ ಇಂಗ್ಲಿಷ್ ವಿತ್ ಸಿಲಬಸ್ ಎಂಬ ವಿಷಯದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ಇಎಕ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ ವರ್ಡ್ಗಳ ಪದಗಳ ಬಗ್ಗೆ ಇವತ್ತು ಪ್ರಾಕ್ಟೀಸ್ ಮಾಡೋಣ. ಇದು ನಾವು ಓದುವಾಗ ವರ್ಡ್ಸ್ ಬಿಡಿಸಿ ಓದುವಾಗ, ಆದರೆ ಒಂದು ದೊಡ್ಡ ಪದ ಸಿಕ್ಕಿದರೆ ಅದು ಬಿಡಿಸಿ ಓದುವಾಗ ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಈಸಿಯಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ನೋಡಿ, ಈಗ ಒಂದು ದೊಡ್ಡ ವರ್ಡ್ ನೋಡುವ. ಇಲ್ಲಿ ನೋಡಿ, ಎಕ್ಸ್ಪ್ಯಾಂಡ್ ಅಂತ ಹೇಳುವಾಗ ಫಸ್ಟ್ ನಾವು ಬಾಯಲ್ಲಿ ಬಿಡಿಸಬೇಕು ಎಕ್ಸ್ ಮತ್ತು ಪ್ಯಾಂಡ್, ಮತ್ತೆ ಅದಕ್ಕೆ ಎಕ್ಸಿಗೆ ಸ್ಪೆಲ್ಲಿಂಗ್ ಬರಿಬೇಕು, ಪ್ಯಾಂಡ್ ಅದಕ್ಕೆ ಸಹ ಸ್ಪೆಲ್ಲಿಂಗ್ ಬರಿಬೇಕು. ಹಾಗೆ ಬರೆಯುವಾಗ ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆ ಆಗುತ್ತದೆ ಮತ್ತು ಅದು ತಪ್ಪಿಲ್ಲದೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಇದರಲ್ಲಿ ನಮಗೆ ಅದರ ಬಗ್ಗೆ ಎಲ್ಲ ಮುಂಚಿನ ಕ್ಲಾಸ್ಗಳಲ್ಲಿ ಹೇಳಿದ್ದೆ. ಇವತ್ತು ಅದೇ ಥರ ಅಂದರೆ ಸಿಲಬಲ್ಸ್ ಆಗಿ ಬಿಡಿಸಿ ಓದುವಾಗ ನಮಗೆ ಇದು ಸಾಧ್ಯವಾಗುತ್ತದೆ. ನೋಡೋಣ ಇದು ಹೇಗೆ ಮಾಡುವುದಂದರೆ, EXXAM ಆಮ್ ಎಕ್ಸಾಮ್, EXX ಇದರಲ್ಲಿ ಬರುವಾಗ ಎಕ್ಸಾಮಿನ್ ಬರ್ತದೆ, ಎಕ್ಸಾಮಿನ್ ಓದಬೇಕು. ಅದಕ್ಕಾಗಿ EXA ಎಕ್ಸಾ, MINE ಮಿನ್, ಎಕ್ಸಾಮಿನ್. ಇದು ಫಸ್ಟ್ ನಾವು ಓದುವಾಗ EXXAM ಆಮ್ ಆಯಿತು, ಅದು 4 ಅಕ್ಷರ ಮಾತ್ರ ಇತ್ತು, ಅದಕ್ಕಾಗಿ ಅದು ಸುಲಭವಾಯಿತು. ಇದರಲ್ಲಿ ಬರುವಾಗ ಸ್ವಲ್ಪ ಜಾಸ್ತಿ ಬಂದಿದೆ, ಸೊ ಅದಕ್ಕಾಗಿ ನಮಗೆ ಜಾಸ್ತಿ ಅಕ್ಷರಗಳಿದ್ದ ವರ್ಡ್ ನಾವು ಬಿಡಿಸುವಾಗ ಅದು ವೌವಲ್ಸಲ್ಲಿ ಸ್ವರಾಕ್ಷರದಲ್ಲಿ ಬಿಡಿಸಬೇಕು. ವೌವಲ್ಸ್ ಸ್ವರಾಕ್ಷರ ಅಂದರೆ AEIOU, ಅದರಲ್ಲಿ ಬಿಡಿಸಿ ಓದಿದರೆ ನಮಗೆ ತುಂಬ ಸುಲಭವಾಗ್ತದೆ. ಅದರ ಮಧ್ಯದಲ್ಲಿ ಸಹ ನಮಗೆ ಒಂದೊಂದು ಪದಗಳಾಗಿ, ಇಲ್ಲಿ ನೋಡಿ MINE ಮೈನ್ ಉಂಟು, ಆದರೆ ನಾವು ಇದರಲ್ಲಿ ಓದುವಾಗ ಅದು ಎಕ್ಸಾಮ್ ಎಂದು ಬರ್ತದೆ. ಅದು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಸುಲಭವಾಗುತ್ತದೆ. ನೋಡಿ, EXA ಎಕ್ಸಾ, MINE ಮಿನ್, ಇದರಲ್ಲಿ ಮೈನ್ ಓದುವುದಿಲ್ಲ, ಮಿನ್ ಓದುತ್ತದೆ, ಎಕ್ಸಾಮಿನ್. ಇದರಲ್ಲಿ EXAM ಎಕ್ಸಾಮ್, PLE ಪಿಲ್, ಎಕ್ಸಾಂಪಲ್. EXX PERT ಪರ್ಟ್, ಎಕ್ಸ್ಪರ್ಟ್. EXX PRES ಎಕ್ಸ್ಪ್ರೆಸ್, ಎಕ್ಸ್ಪ್ರೆಸ್. EXX PAND pan, expand. EXX PORT port, export. EXX PECT pet, expect. EXX IT eat, exit. EXX ACT act, exact. EXX CUSE cues, excuse. EXX TRA tra, extra, etc. ಓದ್ತದೆ ಅದು, ಎಕ್ಸ್ಟ್ರಾ ಅಲ್ಲ, ಎಕ್ಸೆಟ್ರಾ. EXX ERT ERT, exert. EXX IS is, IST ist, ಸೊ ಜಾಯಿಂಟ್ ಆಗಿ ಓದುವಾಗ exist. EXX CHANGE change, exchange. EXX CEPT sept, accept. ಇದೇ ಥರ ಬಿಡಿಸಿ ಓದುವಾಗ ನಮಗೆ ಸ್ಪೀಡಾಗಿ ಮತ್ತು ಸುಲಭವಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಇದೇ ಥರ ಜಾಸ್ತಿ ಪದಗಳುಂಟು, ಅದರಲ್ಲಿ ಪುನಃ ಸ್ವಲ್ಪ ಸಹ ನೋಡುವ. EXX POPO NENT NEND, exponent. EXX TREME TREAM, extreme. EXX CESE LLENCE, excellence. EXX AM am, PLES pills, examples. EXX CLU clue, DED exclude. EXX CI SI, ಇದರಲ್ಲಿ ಈ ವರ್ಡ್ ಎಕ್ಸೈಟೇಷನ್ ಓದ್ತದೆ, ಸೊ ಅದನ್ನು ಸ್ಪೆಲ್ಲಿಂಗ್ ಬರುವಾಗ EXCI XI, TATION ಟೇಷನ್, ಎಕ್ಸೈಟೇಷನ್. EXCI
ER, exer, CISE, size, exercise. EX, IST, east, exist. EXX, TRACT, tract, extract. EXX, ERT, ERT, exert. EXX, CAK, VA, way, TION, shen, excavation, excavation. EXX, CHANG, change, exchange. EXAM, exam. EXAMINE, examine. EXAMINATION, examination. ಇದೊಂದೇ ಲೆಕ್ಕದಲ್ಲಿ ಓದಲಿಕ್ಕೆ, ಅದಕ್ಕಾಗಿ ಪುನಃ ಬರೆದಿದೆ. EXAM, exam. EXAMINE, examine. EXAXA, MIME, NANATION, shen, examination. EXX, CLAIM, claim, exclaim. EXX, CLA, excla, MATION, mation, exclamation. ಇದೇ ಥರ ಬಿಡಿಸಿ ಬಿಡಿಸಿ ಓದುವಾಗ ತುಂಬ ಸುಲಭ. ಎಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಕಷ್ಟಪಡಿದ ಮಕ್ಕಳಾದರೆ ಸಹ, ದೊಡ್ಡವರಾದರೆ ಸಹ ಇದೇ ಥರ ಬಿಡಿಸಿ ಬಿಡಿಸಿ ಓದುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಅದೇ ಥರ ಈಸಿಯಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಹಕರಿಸಿ. ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕಿನ ವಿಷಯದಲ್ಲಿ ಕಷ್ಟಪಡದವರಿಗೆ ಇದು ಶೇರ್ ಮಾಡಿಕೊಡಿ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ ಯು.